ಫ್ರೆಂಡ್ಸ್, ಇವತ್ತು ನಿಮಗೊಂದು ವಿಭಿನ್ನವಾಗಿರುವಂಥ ಒಂದು ಕಾರ್ಯಕ್ರಮನ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋಂಥ ಪ್ರಯತ್ನನ ಮಾಡ್ತಾ ಇದ್ವಿ. ಯಾವಾಗಲೂ ನೀವು ಸ್ಟುಡಿಯೋದಲ್ಲಿ ನಮ್ಮ ಒಂದು ಕಾನ್ವರ್ಸೇಷನ್ ಆಗಲಿ ಡಿಸ್ಕಷನ್ ಆಗಲಿ ನೀವು ನೋಡಿರ್ತೀರ. ಬಟ್ ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡಿದ್ದೀವಿ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೂಡ ನೋಡೋಣ. ಏನಂದರೆ ದಿಲ್ ರಂಗೀಲಾ ಚಿತ್ರತಂಡ ನಮ್ಮ ನ್ಯೂಸ್ ಡೆಸ್ಕ್ ಜೊತೆಗೆ ಇವತ್ತು ಕಾನ್ವರ್ಸೇಷನ್ನ ಮಾಡ್ತಾ ಇದೆ. ದಿಲ್ ರಂಗೀಲಾ ಟೀಮ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಣೇಶ್ ನಾಯಕರಾಗಿದ್ದಾರೆ, ಹಾಗೆ ರಚಿತಾರಾಮ್ ನಾಯಕಿಯಾಗಿದ್ದಾರೆ, ನಿರ್ದೇಶನ ಪ್ರೀತಮ್ ಗುಬ್ಬಿ ಅವರದ್ದು. ಸೊ ಇಡೀ ಟೀಮ್ ಇವತ್ತು ಕಾನ್ವರ್ಸೇಷನ್ ಮಾಡುತ್ತೆ. ಇವತ್ತು ಆಡಿಯೋ ರಿಲೀಸನ್ನು ದಿಲ್ ರಂಗೀಲಾ ಆಡಿಯೋ ರಿಲೀಸನ್ನು ನಮ್ಮ ಒಂದು ಸ್ಟುಡಿಯೋದಲ್ಲೇ ಮಾಡ್ತಾ ಇದ್ದಾರೆ, ನಮ್ಮ ನ್ಯೂಸ್ ಡೆಸ್ಕಲ್ಲೇ ಮಾಡ್ತಾ ಇದ್ದಾರೆ. ಇದು ವಿಶೇಷ ಕಾರ್ಯಕ್ರಮ ನ್ಯೂಸ್ ರೂಮ್ನಲ್ಲಿ ದಿಲ್ ರಂಗೀಲಾ. ಬನ್ನಿ ಹಾಗಿದ್ರೆ ಚಿತ್ರತಂಡ ಹೇಗೆ ಮಾತಾಡುತ್ತೆ, ಮೊದಲಿಗೆ ಒಂದು ಸಣ್ಣ ಇಂಟ್ರಡಕ್ಷನ್ ಚಿತ್ರತಂಡದಿಂದ ತಗೊಳ್ಳೋಣ, ನಂತರ ಕಾನ್ವರ್ಸೇಷನ್ ಶುರು ಆಗಲಿದೆ. ಇವರು ನಮ್ಮ ನಿರ್ದೇಶಕರು ಪ್ರೀತಮ್ ಗುಬ್ಬಿ, ರಚಿತಾರಾಮ್ ಅವರು ಆ್ಯಂಡ್ ಗಣೇಶ್. ನನಗೆ ಫಸ್ಟ್ ಟೈಮ್ ನಿಜವಾಗ್ಲೂ ಈ ಥರ ಕೂತ್ಕೊಂಡು ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಕೇಳ್ತಾ ಇದ್ದೆ, ಹೇಗೆ ಅನ್ನಿಸ್ತಿದೆ ನಮ್ಮ ನ್ಯೂಸ್ ರೂಮಲ್ಲಿ ನಮ್ಮ ಏನು ಸುವರ್ಣ ಸಂಪಾದಕರಿದ್ದಾರೆ, ಸಹ ಸಂಪಾದಕರಿದ್ದಾರೆ, ಎಲ್ಲ ಹೆಡ್ಸ್ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಹೆಡ್ಸ್ ಇದ್ದಾರೆ, ಎಲ್ಲ ಏನು ಇಡೀ ವರ್ಕಿಂಗ್ ಟೀಮ್ ಇಲ್ಲಿದೆ. ಜೊತೆಗೆ ನ್ಯೂಸು ನಡೀತಾ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ನ್ಯೂಸ್ ನಡೀತಾ ಇದೆ, ಬ್ರೇಕಿಂಗ್ ನ್ಯೂಸ್ ಏನೇ ಬಂದರೂ ಹಾಗೆ ತಗೊಳ್ತೀವಿ. ಈಗ ಇಂಥ ವರ್ಕಿಂಗ್ ಅಟ್ಮಾಸ್ಫಿಯರಲ್ಲಿ ನೋಡಿದಾಗ ನಿಮ್ಮ ಒಂದು ಕಾನ್ವರ್ಸೇಷನ್ ಶುರು. ಆ್ಯಕ್ಚುಲಿ ನಾವು ಹಿಂಗೆ ಕೂತ್ಕೊಂಡು ಮಾತಾಡ್ತಿರೋದು ಬ್ರೇಕಿಂಗ್ ನ್ಯೂಸ್ ಅನಿಸುತ್ತೆ. ಇಲ್ಲೆಲ್ಲ ಅರೇಂಜ್ಮೆಂಟು, ಆ ಬಲೂನು ಅದೆಲ್ಲ ನೋಡಿದ್ರೆ ಇಡೀ ವಾತಾವರಣನೇ ರಂಗಿಲ್ಲ ಅನ್ಸುತ್ತೆ ನನಗೆ. ಸೂಪರ್. ಸೊ ನನ್ನ ಫಿಲ್ಮ್ ದಿಲ್ ರಂಗೀಲಾ ಸಿನಿಮಾ ಆಡಿಯೋನ ಇಲ್ಲಿ ಬಿಡುಗಡೆ ಮಾಡ್ತಿದ್ವಿ, ಜೊತೆಲಿ ಹೊಸ ಥರ ಒಂದು ಮಾತಾಡ್ತಿರೋದು ಬೇಸಿಕಲಿ ನನಗೆ ಪರ್ಸ್ನಲಿ ತುಂಬಾ ಖುಷಿ ಕೊಡ್ತಾ ಇದೆ. ಫಸ್ಟ್ ಟೈಮ್ ನಮ್ಮ ಚಾನಲಿಂದನೇ ಸಿನಿಮಾದ ಪ್ರಮೋಷನ್ನ ಶುರು ಮಾಡ್ತಾ ಇದ್ದಾರೆ. ಸೊ ಎಲ್ಲ ರೀತಿಲಿ ಒಳ್ಳೇದಾಗಲಿ ಅಂತ ಹಾರೈಸೋಣ. ಚಿತ್ರದ ನಾಯಕಿ ರಚಿತಾ ಅವ್ರು ಏನು ಹೇಳ್ತೀರಾ? ಡೆಫಿನೆಟ್ಲಿ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಸ್ಟುಡಿಯೋಗೆ ಬಂದು ಮಾತಾಡ್ತಿದ್ದೀನಿ. ಅದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಫುಲ್ ಗಣೇಶ್ ಅವ್ರು ಹೇಳ್ದಂಗೆ ಫುಲ್ ರಂಗೀಲಾ ಥರ ಕಾಣಿಸ್ತೆ, ಫುಲ್ ಕಲರ್ಫುಲ್ ಆಗಿದೆ ಇದು ಸೆಟ್. ತುಂಬ ಖುಷಿ ಆಗ್ತಿದೆ. ಬಟ್ ಇಷ್ಟು ಜನ ನೋಡ್ತಿದ್ರೆ ನನಗೆ ಮಾತೇ ಬರ್ತಿದೆ, ಅಷ್ಟು ಭಯ ಆಗ್ತಿದೆ. ಸೊ ಡೆಫಿನೆಟ್ಲಿ ಫನ್ ಅಂತೂ ಇದ್ದೇ ಇರುತ್ತೆ ಈ ಶೋ ಅಲ್ಲಿ. 100%. ಕ್ಯಾಪ್ಟನ್ ಆಫ್ ದ ಶಿಪ್. ನನಗೂ ಇದು ಒಂದು ಹೊಸ ಥರ ಇಂಟರ್ವ್ಯೂ. ಆಮೇಲೆ ಒಂದು ಇಂಟರ್ನ್ಯಾಷನಲ್ ಸೆಟ್ ಥರ ಪ್ರೀ ಪ್ರೊಡಕ್ಷನು, ಶೂಟಿಂಗು, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಒಂದೇ ಕಡೆ ನಡೀತಾ ಇದೆ. ಸೊ ವೆರಿ ನೈಸ್ ಫೀಲಿಂಗ್. ಒಂದು ಏನು ನ್ಯೂಸ್ ರೂಮಲ್ಲಿ ಎಲ್ಲರೂ ಕೂಡ ಪ್ರಶ್ನೆಗಳು ಏನೆಲ್ಲ ಕೇಳ್ತಾರೆ ಅನ್ನೋ ಕುತೂಹಲ ನಮಗೂ ಇದೆ. ಯೂಶಲಿ ನಾವು ಏನು ಕ್ವಶನ್ ಕೇಳ್ತೀವಿ, ಸಿನಿಮಾದವರೇ ಒಬ್ಬರು ಇಂಟರ್ವ್ಯೂ ಮಾಡ್ತಾರೆ, ಏನು ಕ್ವಶನ್ ಕೇಳ್ತಾರೆ ಅಂತ ಅವ್ರಿಗೂ ಎಕ್ಸ್ಪೆಕ್ಟ್ ಮಾಡಿಬಿಟ್ಟಿರ್ತಾರೆ ಯೂಶಲಿ. ನಮ್ಗೆ ಗೊತ್ತಿರುತ್ತೆ ಸಿನಿಮಾದವರು. ಈಗ ನೀವೇನೋ ಕೇಳ್ತೀವಿ, ಸುಗುಣ ಅವ್ರು ಹೀಗೆ ಕೇಳ್ಬೋದು, ಹಿಂಗೆ ಮಾಡ್ಬಿಡೋಣ ಅಂತ, ಹಿಂಗೆ ಹೇಳ್ಬಿಡೋಣ ಅಂತ. ಬಟ್ ಈಗ ಏನೇನು ಕೇಳ್ತಾರೋ ಅನ್ನೋ ಟೆನ್ಷನ್ ನಿಜವಾಗ್ಲೂ ಇದೆ ನನಗೆ. ಎಸ್, ಫಸ್ಟ್ ಬೋಣಿ ಯಾರು ಮಾಡ್ತಾರೆ ನೋಡೋಣ. ಎಸ್, ಹೂಗಾರ್ ಸರ್, ಲಕ್ಷ್ಮಣ್ ಹೂಗಾರ್ ಸರ್, ಫಸ್ಟ್ ಕ್ವಶನ್. ರಂಗೀಲಾ ಥರ ಜಾಕಿ ಶ್ರಾಫ್ ಮತ್ತೆ ಉರ್ಮಿಳಾ ಮಾತಾಡೋಕರ ಥರ ಯಾವ್ದಾರು ಡ್ಯಾನ್ಸ್ ಇದೆಯಾ ಅಂತ. ಹೂಗಾರ್ ಸರ್, ನಿಮ್ಮ ಪ್ರಶ್ನೆ ಹೂ ಎತ್ತದಂಗೆ ಇದೆ. ಈ ಪ್ರಶ್ನೆಗೆ ನಮ್ಮ ಕ್ಯಾಪ್ಟನ್ ಆಫ್ ದಿ ಶಿಪ್ ಆನ್ಸರ್ ಮಾಡ್ತಾರೆ. ಆ ಥರ ಹಾಡು ಮಾಡಿದ್ರು ನಮ್ಮ ಹೀರೋ ಮಾಡ್ತಾ ಇರಲಿಲ್ಲ. ಸೊ ಆ ಎಕ್ಸ್ಪೆರಿಮೆಂಟ್ಗೆ ಹೋಗೇ ಇಲ್ಲ. ಅದ್ರ ಬದಲು ಇನ್ನೊಂದು ರೊಮ್ಯಾಂಟಿಕ್ ನಂಬರ್ ಮಾಡಿದ್ದೀವಿ. ಯಾವುದು ಸರ್ ಅದು? ನಿಲ್ಲು ನಿಲ್ಲು ಅಂತ ಜಯಂತ್ ಅವ್ರು ಬರೆದಿದ್ದಾರೆ, ಅರ್ಜುನ್ ಅವರ ಮ್ಯೂಸಿಕ್ಕು, ಪ್ಲಸ್ ಅಂಕಿತ್ ತಿವಾರಿ ಅಂತ ಆಶಿಕಿ ಟು ಹಾಡ್ದವ್ರು ಫಸ್ಟ್ ಟೈಮ್ ಕನ್ನಡಕ್ಕೆ ಹಾಡ್ತಾ ಇದ್ದಾರೆ. ಸೊ ನನ್ನ ಫೇವ್ರೆಟ್ ಸಾಂಗ್ ಕೂಡ. ಹೌದಾ? ಪ್ಲೀಸ್ ಒಂದ್ಸರಿ ಹಾಡ್ಬೋದಾ ನಿಮ್ಮ ಫೇವ್ರೆಟ್ ಸಾಂಗ್ನ? ಒಂದು ಬಿಟ್ಟು ಎಲ್ರಿಗೋಸ್ಕರ, ನಮ್ಮೆಲ್ರಿಗೋಸ್ಕರ. ನನ್ನ ಫೇವ್ರೆಟ್ ಸಾಂಗು, ಜೊತೆಲಿ ಜಯಂತ್ ಸರ್ ಬರೆದಿದ್ದಾರೆ. ಜಯಂತ್ ಸರ್ ಲಿರಿಕ್ಸ್ ಅಂದರೆ ನನಗೆ ಭಾಳ ಇಷ್ಟ. ಎಸ್ಪೆಷಲಿ ಫ್ರಮ್ ಮುಂಗಾರು ಮಳೆಯಿಂದ ಹಿಡಿದು ನನ್ನ ಸಾಂಗ್ಸ್ ಏನೆಲ್ಲ ಬರೆದಿದ್ದಾರೆ ಜಯಂತ್ ಅಣ್ಣ, ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಅವರು, ನಾನು ಮತ್ತು ಜಯಂತ್ ಅಣ್ಣ ಮಳೆಯಲ್ಲಿ ಜೊತೆಯಲ್ಲಿ ಆದಮೇಲೆ ನಾನು ಪ್ರೀತಮ್ ಗುಬ್ಬಿ ಮಾಡಿರೋ ಸಾಂಗು, ವಿಚ್ ಇಸ್ ಮೈ ಫೇವ್ರೆಟ್ ಸಾಂಗ್. ನಿಲ್ಲು ನಿಲ್ಲು ಒಂದು ನಿಮಿಷ, ಕೊಟ್ಟೆ ಹೃದಯ ನಿನಗೆ, ಇಲ್ಲ ಇಲ್ಲ ಬೇರೆ ಕೆಲಸ ನಿನ್ನ ಬಿಟ್ಟು ನನಗೆ, ನಿನ್ನಂಥ ಸಂಗಾತಿ ಬೇಕಲ್ಲ ಜೊತೆಗೆ, ಇರುವಾಗ ತೋಳಲ್ಲಿ ಚಂದ್ರನೇ ಗಡಿಯಾರ, ನೀ ಹೂ ಅಂದರೆ ತುಂಬಾ ಉಪಕಾರ, ಇರುವಾಗ ತೋಳಲ್ಲಿ ಚಂದ್ರನೇ ಗಡಿಯಾರ, ನೀ ಹೂ ಅಂದರೆ ತುಂಬಾ ಉಪಕಾರ.
ನಾಯಕ ಗಾಯಕ ಆಗಿ ಬಹಳ ಟೈಮ್ ಆಗೋಯ್ತು, ಹಾಡಿದ್ದಾರೆ ತುಂಬಾ ಹಾಡಿದೆ ಸಿನಿಮಾಗಳಲ್ಲಿ. ಬರೀ ಟಪಾಂಗುಚ್ಚಿ ಆಡಿಸ್ತಾರೆ ನನ್ನ ಕೈಲಿ. ಟಪಾಂಗುಚ್ಚಿ ಹಾಡಿಸ್ತಾರೆ. ಆ್ಯಂಡ್ ಆ ಡ್ಯೂಯೇಟ್ ಯಾವತ್ತೂ ಟ್ರೈ ಮಾಡಿಲ್ಲ ಸರ್. ಯಾರಾದರೂ ಹಾಡಿದರೆ ಅದು ನಾನು ಇಮಿಟೇಟ್ ಮಾಡ್ಬೋದು, ಬಟ್ ಫಸ್ಟೇ ಕ್ಲಿಯರಾಗಿ ಹಾಡಕ್ಕೆ ಆ ಫೀಲ್ ನನಗೆ ಬರ. ಆಮೇಲೆ 60 ಮತ್ತೆ 90 ಆಮೇಲೆ ಪಲ್ಟಿ. ನೀ ಆಮೇಲ್ ಪಲ್ಟಿ. ಇದು